ಬೆಂಗಳೂರಿನಲ್ಲೂ ಕೂಡ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಇವತ್ತು ಮುಂಜಾನೆಗಿಂತಲೇ ಅಭಿಷೇಕ, ಅಲಂಕಾರ, ಪೂಜಾ ಕಾರ್ಯಗಳು ಬಹಳ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಂದು ಶಿವನ ದೇವಾಲಯದಲ್ಲೂ ಕೂಡ ಹಬ್ಬದ ವಿಶೇಷತೆ ಹೆಚ್ಚೇ ಇದೆ. ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಇದು ರಜಾ ದಿನ, ಹಾಗಾಗಿ ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರು ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಬೇರೆ ದಿನ ಅಂತ ಬಂದಾಗ, ವೀಕ್ ಡೇಸ್ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ ಆದ್ರೂ ಈಗ ರಜಾ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ದೇವಾಲಯಗಳಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಪೂಜಾ ಕಾರ್ಯಗಳು ನಡೀತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ ನಿರೀಕ್ಷಾ. ಕಾಡುಮಲ್ಲೇಶ್ವರ ದೇವಸ್ಥಾನ ಅಂತಂದ್ರೇ ಅಲ್ಲೊಂದು ರೀತಿಯಾಗಿ ಯಾವಾಗಲೂ ಭಕ್ತಾದಿಗಳಿರ್ತಾರೆ, ಸಂಭ್ರಮ ಅಂತೂ ಇದ್ದೇ ಇರುತ್ತೆ. ಇವತ್ತು ಹೇಳಿ ಕೇಳಿ ಶಿವರಾತ್ರಿ, ಶಿವನ ಆರಾಧನೆಗೆ ಮಹತ್ವವಾದಂಥ ದಿನ. ಯಾವ ರೀತಿಯಾಗಿದೆ ಅಲ್ಲಿನ ಪೂಜಾ ಕಾರ್ಯಗಳು, ಜನ ಏನು ಹೇಳ್ತಾ ಇದ್ದಾರೆ, ಭಕ್ತಾದಿಗಳು ಯಾವ ರೀತಿ ಆಗಮಿಸ್ತಾ ಇದ್ದಾರೆ? ಹೌದು ನೀತಿ, ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಕೇವಲ ನಾಡಿನಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಶಿವರಾತ್ರಿ ಸಂಭ್ರಮ ಜೋರಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಕಾಡುಮಲ್ಲೇಶ್ವರ ದೇವಸ್ಥಾನದಿದ್ದೇವೆ. ಪ್ರಸಿದ್ಧವಾದಂತಹ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೂ ಸಹ ಪೂಜಾ ಕೈಂಕರ್ಯಗಳೆಲ್ಲವೂ ಸಹ ಶುರುವಾಗಿರುವಂಥದ್ದು. ಇವತ್ತು ರಾತ್ರಿ ಕೂಡ ಅಷ್ಟೇ 10:30 ನಂತರ ಗಿರಿಜಾ ಕಲ್ಯಾಣೋತ್ಸವ ಎನ್ನುವಂಥ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಭಜನೆ, ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಸ್ಪೆಷಲ್ ಆಗಿ ಇವತ್ತು ಭಕ್ತಾದಿಗಳೆಲ್ಲರೂ ಕೂಡ ಬೆಲ್ವಪತ್ರನ ಹಿಡಿದುಕೊಂಡು ಬಂದು ಶಿವನಿಗೆ ಅರ್ಪಣೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬೆಲ್ವಪತ್ರ ಯಾಕೆ ಅಂತ ಹೇಳಿದ್ರೆ, ಪುರಾಣದಲ್ಲೂ ಕೂಡ ಧಾರ್ಮಿಕದಲ್ಲೂ ಕೂಡ ಉಲ್ಲೇಖವಾಗಿರುವಂತೆ ಯಾರು ಬೆಲ್ವಪತ್ರೆಯನ್ನ ತಂದು ಶಿವನಿಗೆ ಸಮರ್ಪಣೆ ಮಾಡ್ತಾರೋ ಅವರಿಗೆ 3 ಜನ್ಮಗಳ ಪಾಪಗಳು ಕೂಡ ಕಳೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದಲೂ ಸಹ ಭಕ್ತಾದಿಗಳು 4 ಗಂಟೆಗೆ ಯಾವಾಗ ಪೂಜಾ ಕೈಂಕರ್ಯಗಳು ಶುರುವಾಯಿತು ಅವಾಗಿನಿಂದಲೇ ಸಹ ಶಿವನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ವಿವಿಧ ಪೂಜಾ ಕೈಂಕರ್ಯಗಳ ಜೊತೆಗೆ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು. ಸ್ಪೆಷಲ್ ಆಗಿ ಇವತ್ತು ಶಿವ ಪಾರ್ವತಿ ಮದುವೆ ಆದಂತಹ ದಿನ ಅಂತೇಳಿ ಒಂದು ಕಡೆ ಹೇಳೋದಾದ್ರೆ, ಇನ್ನೊಂದು ಕಡೆ ಶಿವ ಲಿಂಗರೂಪಿಯಾಗಿ ದರ್ಶನ ಕೊಟ್ಟಂತಹ ದಿನ ಅಂತ ಹೇಳಿ ಒಂದು ಕಡೆ ಕರೀತಾರೆ. ಹಾಗೇನೆ ಶಿವ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೂ ಕೂಡ, ಅತಿ ಸಾಮಾನ್ಯರಿಗೂ ಕೂಡ ಒಲಿಯುವಂತಹ ದೇವ ಅಂತ ಹೇಳಿದ್ರೆ ಶಿವ ಅಂತ ಹೇಳಿ ಹೇಳ್ತಾರೆ. ಯಾವುದೇ ಆಡಂಬರ ಆಗಿರ್ಬೋದು, ವಿಜೃಂಭಣೆ ಆಗಿರ್ಬೋದು, ಯಾವುದನ್ನ ಬಯಸದಂತಹ ದೇವ, ಎಲ್ಲರಿಗೂ ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ, ಯಾರು ಸಮೃದ್ಧಿಯ ಮನಸ್ಸಿನಿಂದ ಪೂಜೆಯನ್ನ ಮಾಡ್ತಾರೋ ಎಲ್ರಿಗೂ ಕೂಡ ಒಲಿಯುವಂತಹ ದೇವ ಅಂತ ಹೇಳಿದ್ರೆ ಅದು ಶಿವ ಎಂಬಂತ ನಂಬಿಕೆಯಿಂದ ಬೆಳಗ್ಗೆಯಿಂದನೂ ಸಹ ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸ್ತಾ ಇರಬಹುದು. ಬೆಳಗ್ಗೆಯಿಂದನೂ ಸಹ ಇದೇ ರೀತಿಯಾಗಿ ಜನದಟ್ಟಣೆ ಇರುವಂಥದ್ದು ನೀವು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಜನದಟ್ಟಣೆ ಇದೆ ಅಂತ ಹೇಳಿ ಪೊಲೀಸರು ಎಲ್ಲರನ್ನು ಕೂಡ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬೆಳಗ್ಗೆಯಿಂದನೂ ಸಹ ಶಿವನಿಗೆ ವಿವಿಧ ರೀತಿಯ ಅಲಂಕಾರಗಳ ಜೊತೆಗೆ ರುದ್ರಾಭಿಷೇಕವೂ ಕೂಡ ನಡೆದಿರುವಂಥದ್ದು. ರುದ್ರಾಭಿಷೇಕವನ್ನ ಬಿಟ್ಟರೆ ಬೇರೆ ಯಾವ ರೀತಿಯಾಗಿ ಇನ್ನೂ ಕೂಡ ಪೂಜೆಗಳು ಇನ್ನೂ ಶುರುವಾಗಲಿಲ್ಲ. ತದನಂತರ ಈಗ ಏನು ಪೂಜಾ ಅಲಂಕಾರಗಳು ಕೂಡ ಶುರುವಾಗಿರುವಂಥದ್ದು. ತದನಂತರ ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಕೂಡ ಶುರುವಾಗಿರುವಂಥದ್ದು. ಇವತ್ತು ಮಧ್ಯರಾತ್ರಿ 2:30-3 ಗಂಟೆವರೆಗೂ ಸಹ ಬೇರೆ ಬೇರೆ ರೀತಿಯಾದಂತಹ ಭಜನೆ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಹಬ್ಬಗಳಿಗಿಂತಲೂ ಕೂಡ ವಿಶೇಷ ರೀತಿಯಲ್ಲಿ ಕರೆಯಲ್ಪಡುವಂಥ ಹಬ್ಬ ಅಂತ ಹೇಳಿದ್ರೆ ಅದು ಈ ಒಂದು ಶಿವರಾತ್ರಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಮಾಡುವಂಥ ಉಪವಾಸ ಆಗಿರ್ಬೋದು ಅಥವಾ ಜಾಗರಣೆ ಆಗಿರ್ಬೋದು, ಬೇರೆ ಎಲ್ಲ ಹಬ್ಬಗಳಿಗೂ ಕೂಡ ಕಂಪೇರ್ ಅನ್ನ ಮಾಡಿಕೊಂಡ್ರೆ ಈ ಹಬ್ಬದಲ್ಲಿ ಬಹಳ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅತಿ ಸಾಮಾನ್ಯರು ಕೂಡ ಶಿವನನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಶಿವನ ಒಂದು ಪೂಜೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತಲ್ಲೀನರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಿರೀಕ್ಷಾ, ತಮ್ಮ ಡೀಟೇಲ್ಸ್ಗೆ.